सबसे औला वाला हमारा नबी सबसे औला वाला। बिस्मिल्लाहिर रहमानिर रहीम। शहरु रमज़ान अल्लज़ी उन्ज़िल फ़ीहिल क़ुरआनु हुदल लिन्नासि व बय्यिनातिन मिनल हुदा वल फ़ुर्क़ान। ಶಾಹಿದ್ಗಳಂತ ಹೇಳಿದರೆ ಈ ನಿಕಾಹ್ ನಡೆಯುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಲು ಯೋಗ್ಯವಾದಂತಹ, ಅದಕ್ಕೆ ಕೆಲವು ಮಾನದಂಡಗಳನ್ನು ಇಸ್ಲಾಂ ನಿಗದಿಪಡಿಸಿದೆ. ಆ ಮಾನದಂಡಗಳ ಅನುಸಾರವಾಗಿರುವಂತಹ ಎರಡು ಸಾಕ್ಷಿಗಳು ವಿವಾಹ ಸಿಂಧುವಾಗಲು ಕಡ್ಡಾಯವಾಗಿದೆ. ಇನ್ನು ಸ್ವೀಗ ನಿಕಾಹಗೆ ನಿಗದಿತವಾದಂತಹ ವಚನವನ್ನ ಕುರ್ಆನ್ ಪರಿಚಯ ಮಾಡಿಕೊಟ್ಟಿದೆ. ಏನಾದರೂ ಹೇಳಿ ಅಥವಾ ತೋಚಿದಂತೆ ತಮಗೆ ಮನಬಂದಂತೆ ಹೇಳಿಕೊಳ್ಳುವ ಮೂಲಕ ವಿವಾಹವನ್ನು ಮಾಡಿಕೊಳ್ಳುವಂತಹ ಕ್ರಮ ಇಸ್ಲಾಮಿನಲ್ಲಿಲ್ಲ. ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಅನ್ಯರಾಗಿರುವ ಸ್ತ್ರೀ ಮತ್ತು ಪುರುಷರನ್ನು ಒಂದುವರಿಸುವ, ಅವರನ್ನು ಸಂಪೂರ್ಣವಾಗಿ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸುವ, ಅವರನ್ನ ಸಂಗಾತಿಗಳನ್ನಾಗಿಸುವ ಒಂದು ವಿಶಿಷ್ಟವಾದ ಪ್ರಕ್ರಿಯೆಯಾಗಿದೆ ವಿವಾಹ. ಆದ್ದರಿಂದ ಕುರ್ಆನ್ ಅದಕ್ಕೆ ಸ್ಪೆಷಲ್ ಆದಂತಹ ವಿಶೇಷವಾದಂತಹ ಒಂದು ವಚನವನ್ನ ನಿಗದಿ ಮಾಡಿಕೊಟ್ಟಿದೆ. ಅದಕ್ಕೆ ಅರಬಿಯಲ್ಲಿ ಸ್ವೀಗ ಅಂತ ಹೇಳ್ತಾರೆ. ಆ ಸ್ವೀಗ ಯಾವುದಾಗಬೇಕು ಎನ್ನುವುದನ್ನು ಕುರ್ಆನ್ ಸ್ಪಷ್ಟಪಡಿಸಿದೆ. ಅಂಕಹತುಕ ವಜವ್ವಜತುಕ, ಅಂಕಹ ಮತ್ತು ಜವ್ವಜ ಈ ಎರಡು ಅರಬಿ ಪದಗಳು. ಅದರಲ್ಲಿ ಅಂಕಹತುಕ ನಾನು ನಿನಗೆ ಸೇರಿಸಿಕೊಡುತ್ತಿದ್ದೇನೆ, ನಿನಗೆ ನಾನು ಜೋಡಿಸುತ್ತಿದ್ದೇನೆ. ವಜವ್ವಜತುಕ ನಿನಗೆ ನಾನು ಜೊತೆಗಾರ್ತಿಯನ್ನಾಗಿ ಮಾಡಿಸುತ್ತಿದ್ದೇನೆ. ನೀನೀಗ ಈ ತನಕ ಒಂಟಿಯಾಗಿದ್ದಿ, ನಿನ್ನನ್ನು ನಾನು ಇನ್ನೊಬ್ಬ ಜೊತೆಗಾರ್ತಿಯನ್ನು ನಿನಗೆ ನಾನು ಸೇರಿಸಿಕೊಡುತ್ತಿದ್ದೇನೆ ಎನ್ನುವ ಮೂಲಕ ಅಂಕಹತುಕ ಜವ್ವಜತುಕ ಎನ್ನುವ ಎರಡರಲ್ಲಿ ಒಂದು ವಚನಗಳು ಕಡ್ಡಾಯವಾಗಿರಬೇಕು ಎನ್ನುವುದು ಇಸ್ಲಾಂ ನಮಗೆ ನೀಡಿರುವಂತಹ ಒಂದು ಸ್ಪಷ್ಟವಾದ ಆದೇಶವಾಗಿದೆ. ಅದರಲ್ಲೂ ಕೂಡ ಅರಬಿ ಭಾಷೆಯಲ್ಲಿ ಹೇಳಲು ಸಾಧ್ಯವಾಗದವರು ಅದರ ನೇರವಾದ ತರ್ಜುಮೆಯನ್ನೇ ಹೇಳಬೇಕು. ಅದಿಲ್ಲದಿದ್ದರೆ ನಿಕಾಹ ಸಿದ್ಧವಾಗಲಿಕ್ಕೆ ಸಾಧ್ಯವಿಲ್ಲ. ಅಂಕಹತುಕ ಅಥವಾ ಜವ್ವಜತುಕ ಎಂಬುದಕ್ಕೆ ಯಾವ ಅರ್ಥವಿದೆ? ವಿವಾಹ ಮಾಡಿಕೊಡ್ತೇನೆ ಅಂತ ಹೇಳಿದರೆ ಅದು ಅದರ ನೇರವಾದ ಅರ್ಥವಾಗುವುದಿಲ್ಲ. ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ ಅದು ನೇರವಾದ ಅರ್ಥವಾಗುವುದಿಲ್ಲ. ಅದೇ ಸಂದರ್ಭದಲ್ಲಿ ನಿಕಾಹ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಕೂಡ ಅದು ನೇರವಾದ ಅರ್ಥವಾಗುವುದಿಲ್ಲ. ಅಂಕಹತು ಮತ್ತು ಜವ್ವಜತು ಎನ್ನುವ ಎರಡು ವಾಕ್ಯಗಳನ್ನು ಪವಿತ್ರವಾದ ಕುರ್ಆನ್ ಉಲ್ಲೇಖಿಸಿದ್ದು, ಆ ವಾಕ್ಯಗಳನ್ನು ಅಥವಾ ಅದಕ್ಕೆ ಸಮಾನವಾದ ವಾಕ್ಯಗಳ ಅರ್ಥಗಳನ್ನು ಅದರ ಬೇರೆ ಯಾವುದೇ ಭಾಷೆಗಳಲ್ಲಿ ಅದಕ್ಕೆ ಸಮಾನವಾದ ತರ್ಜುಮೆಗಳನ್ನು ಹೇಳಿದರೆ ಮಾತ್ರ ಆ ನಿಕಾಹ ಸಿಂಧುವಾಗುವುದು ಎನ್ನುವುದು ಫತಹುಲ್ ಮುঈನ್ ಅಂತಹ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ 5 ಪ್ರಮುಖವಾದ ಅಂಶಗಳು ಸೇರಿದಾಗ ಒಬ್ಬ ಹುಡುಗಿಯನ್ನು ಒಬ್ಬ ಹುಡುಗನಿಗೆ ವಿವಾಹ ಮಾಡಿಕೊಡಲು, ನಿಕಾಹ ಮಾಡಿಕೊಡಲು ಸಾಧ್ಯವಾಗ್ತದೆ. ಇದಾಗಿದೆ ನಿಕಾಹ್ ಅಥವಾ ಮದುವೆಯ ಅತ್ಯಂತ ಮೂಲಭೂತವಾದಂತಹ ಘಟಕಗಳು. ಅದರ ಜೊತೆಯಲ್ಲಿ ಆ ವಧುವನ್ನು ಈತ ಭೇಟಿಯಾಗುವ ಸಂದರ್ಭದಲ್ಲಿ ಆಕೆಗೆ ಮಹರ್ ಎನ್ನುವಂತಹ ಒಂದು ಉಡುಗೊರೆಯನ್ನು ಕೊಡುವುದು, ಅದು ಕಡ್ಡಾಯವಾದಂತಹ ಉಡುಗೊರೆಯನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಕೂಡ ಇಸ್ಲಾಂ ಧರ್ಮ ಆದೇಶ ಮಾಡಿದೆ. ಸ್ವದಾಕ್ ಅಥವಾ ಮಹರ್ ಎನ್ನುವಂತಹ ರೀತಿಯಲ್ಲಿ ನಿಗದಿತವಾದಂತಹ ಒಂದು ಮೊತ್ತವನ್ನು, ಹಣ ಆಗಿರಬಹುದು ಅಥವಾ ಅದಕ್ಕೆ ಸಮಾನವಾದ ಮೌಲ್ಯವುಳ್ಳ ಏನಾದರೂ ಒಂದು ಮೌಲ್ಯಯುತವಾದಂತಹ ವಸ್ತುವಾಗಿರಬಹುದು, ಅದನ್ನು ವಧುವಿಗೆ ನೀಡುವುದು ಇಸ್ಲಾಂ ಕಡ್ಡಾಯಗೊಳಿಸಿದೆ. ಈ ಮೂಲಕ ನಿಕಾಹನ ಮೂಲಭೂತವಾದ ಸಿದ್ಧಾಂತಗಳು ಇಷ್ಟೇ. ಇನ್ನು ನಾವು ಯೋಚನೆ ಮಾಡಬೇಕಾದದ್ದು, ಈ ಒಂದು ಕೆಲಸ ನಡೆಯಬೇಕಾದ್ರೆ ಅನುಬಂಧವಾಗಿ ಏನೆಲ್ಲ ಕಾರ್ಯಕ್ರಮ ನಡೆಯಬೇಕು ಎನ್ನುವುದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದರೆ ಇಸ್ಲಾಂ ಅದಕ್ಕೆ ನಿಗದಿಪಡಿಸಿದಂತಹ ಕೆಲವು ಮಾರ್ಗಗಳಿವೆ. ಒಂದನೇದಾಗಿ ವೈವಾಹಿಕ ಜೀವನದ ಪ್ರಾರಂಭ. ಜೀವನ ಸಂಪೂರ್ಣವಾಗಿ ಒಬ್ಬ ಹೆಣ್ಣಿನೊಂದಿಗೆ ತಾನು ಬಾಳನ್ನು ನಡೆಸಬೇಕು. ಆಕೆಯನ್ನು ಈ ಮುಂದೆ ನೋಡಿಲ್ಲ, ಪರಿಚಯ ಇಲ್ಲ, ಆಕೆಯ ಕುಟುಂಬವನ್ನು ಪರಿಚಯ ಇಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕವಿಲ್ಲದಂತಹ 100% ಅನ್ಯವಾಗಿರುವಂತಹ ಒಂದು ಹೆಣ್ಣು ಮಗಳನ್ನು ಜೀವನದ ಸಂಗಾತಿಯಾಗಿ ಸ್ವೀಕಾರ ಮಾಡುವಾಗ ಅದಕ್ಕೆ ಬೇಕಾದಂತಹ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳುವುದು ಬಹಳ ಅನಿವಾರ್ಯವಾಗ್ತದೆ. ಆ ಮುಂಜಾಗ್ರತೆಯ ಅಂಗವಾಗಿ ಇಸ್ಲಾಂ ನಿಗದಿಪಡಿಸಿದಂತಹ ಒಂದು ವಿಚಾರವಾಗಿದೆ ನೋಡುವುದು. ಹೆಣ್ಣು ನೋಡುವುದು, ಹೆಣ್ಣು ಗಂಡನ್ನು ನೋಡುವುದು, ಗಂಡು ಹೆಣ್ಣನ್ನು ನೋಡುವುದು. ಇದು ಇಸ್ಲಾಂ ಸುನ್ನತ್ ಐಚ್ಛಿಕಗೊಳಿಸಿದಂತಹ ಒಂದು ಪುಣ್ಯಕ್ರಮವಾಗಿದೆ. ತಾನು ಮುಂದೆ ಬಾಳು ನಡೆಸಬೇಕಾದಂತಹ ಹೆಣ್ಣು ಮಗಳು ಹೇಗಿರಬೇಕು ಎಂಬುದನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶವನ್ನ ಇಸ್ಲಾಂ ಧರ್ಮ ನೀಡುತ್ತದೆ. ಆ ಮೂಲಕ ಸಾಮಾನ್ಯವಾಗಿ ಬೇರೆ ಎಲ್ಲ ಮಾತುಕತೆಗಳು ಮುಗಿದು ಆಕೆಯನ್ನು ನೋಡುವ ಹಂತ ಬರುವಾಗ, ಮೊದಲು ನೋಡಿ ಮತ್ತೆ ತೀರ್ಮಾನ ಮಾಡುವುದಲ್ಲ, ನೋಡುವ ಹಂತ ಬರುವಂತಹ ಸಂದರ್ಭಗಳಲ್ಲಿ ಆಕೆಯನ್ನು ಮುಖ ಮತ್ತು ಕೈಗಳ ಒಳ ಮತ್ತು ಹೊರಭಾಗಗಳನ್ನು ನೋಡುವುದು
ಇಸ್ಲಾಂ ಸುನ್ನತ್ತುಗೊಳಿಸಿದೆ. ಅದೇ ರೀತಿ ಆಕೆಗೂ ಕೂಡ ತಾನು ಮದುವೆಯಾಗಲಿರುವ ಹುಡುಗನನ್ನು ನೋಡುವಂತಹ ಅವಕಾಶವನ್ನು ಕೂಡ ಇಸ್ಲಾಂ ಸುನ್ನತ್ತುಗೊಳಿಸಿದೆ. ಈ ರೀತಿ ಮೊಟ್ಟ ಮೊದಲ ಅಂಶ ನೋಡುವುದು, ಎರಡನೆಯದಾಗಿ ನೋಟ ಮುಗಿದು ಆ ಹೆಣ್ಣನ್ನು ಒಪ್ಪಿಗೆ ಆಯಿತು, ಇನ್ನು ಆ ಹೆಣ್ಣನ್ನು ಮದುವೆಯಾಗುವುದಕ್ಕೆ ಬೇರೆ ಯಾವುದೇ ಅಡ್ಡಿಗಳಿಲ್ಲ. ನೋಡುವುದಕ್ಕಿಂತ ಮುಂಚಿತವಾಗಿ ಕುಟುಂಬದ ಬಗ್ಗೆ ಅನ್ವೇಷಣೆ ಮಾಡಲಾಗಿದೆ, ಆಕೆಯ ಯೋಗ್ಯತೆ ಅರ್ಹತೆ ಎಲ್ಲವನ್ನೂ ಕೂಡ ಅನ್ವೇಷಣೆ ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ನೋಡುವ ಒಂದು ಕಾರ್ಯಕ್ರಮ ಬಾಕಿ ಇತ್ತು, ಅದು ಕೂಡ ಮುಗಿದಿದೆ. ಇನ್ನು ಅಧಿಕೃತವಾದಂತಹ ಪ್ರಪೋಸ್ ಮಾಡುವ ಒಂದು ಕಾರ್ಯಕ್ರಮ, ಆ ಮದುವೆಯ ಪ್ರಸ್ತಾಪವನ್ನು ಹೆಣ್ಣಿನ ಕಡೆಯವರ ಮುಂದಿಡುವಂತಹ ಒಂದು ಕಾರ್ಯಕ್ರಮ, ಅದಕ್ಕೆ ಇಸ್ಲಾಮಿನಲ್ಲಿ ಖಿತ್ಬತ್ ಅಂತ ಹೇಳ್ತಾರೆ. ಖಿತ್ಬತ್ ಎನ್ನುವುದು ಬಹಳ ಸುಪ್ರಧಾನವಾದಂತಹ ಒಂದು ಸಂಗತಿ. ಆ ಖಿತ್ಬತ್ ಅನ್ನು ಪ್ರಾರಂಭ ಮಾಡುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಅದರದೇ ಆದಂತಹ ನೀತಿಗಳು, ನಿಯಮಗಳಿವೆ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿನಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲಾತ್ ಹೇಳಿ, ಅಶ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಹೇಳಿ, ಅನಂತರ ತಕ್ವಾ ಮೂಲಕ ವಸಿಯತ್ತು ಮಾಡಿ, ಊಸ್ವೀಕ ಬಿ ತಕ್ವಲ್ಲಾ ಅಂತ ಹೇಳಿ ಒಂದು ಪುಟ್ಟ ಮಟ್ಟದ ಖುತ್ಬವನ್ನು ನಿರ್ವಹಣೆ ಮಾಡಿ ಖಿತ್ಬತನ್ನು ಪ್ರಾರಂಭ ಮಾಡುವ ಒಂದು ವಿಶೇಷವಾದ ಕ್ರಮವನ್ನು ಕೂಡ ಇಸ್ಲಾಂ ನಮಗೆ ಕಲಿಸಿಕೊಟ್ಟಿದೆ. ನೋಟದ ನಂತರ ಈ ಖಿತ್ಬತನ ಮೂಲಕ ಪ್ರಪೋಸ್ ಮಾಡಿ ಆ ಹೆಣ್ಣಿನ ಕಡೆಯವರಿಗೆ ಒಪ್ಪಿಗೆಯಾಗಿ ಎರಡೂ ಕಡೆಯವರು ಕೂಡ ಆ ಬಗ್ಗೆ ನಿರ್ಧಾರ ಮಾಡಿ ಕೊನೆಗೆ ಒಂದು ದಿನಾಂಕ ಮತ್ತು ಸ್ಥಳವನ್ನು ನಿಗದಿ ಮಾಡಿ ಆ ವಿವಾಹ ಕಾರ್ಯಕ್ರಮ ನಡೆಯುವಂತಹ ಒಂದು ಸನ್ನಿವೇಶ. ಈ ಒಂದು ಇಷ್ಟೊಂದು ಸರಳವಾದ ಒಂದು ಕಾರ್ಯವನ್ನು ನಾವು ಅತ್ಯಂತ ಜಟಿಲವನ್ನಾಗಿ ಮಾಡಿ, ಯಾವುದೇ ಒಬ್ಬ ಬಡವನಿಗೆ ಸಾಮಾನ್ಯನಿಗೆ ಸಾಧ್ಯವಾಗದ ರೀತಿಯಲ್ಲಿ ಅದನ್ನು ನಾವು ತುಂಬಾ ಒಂದು ಗಂಭೀರವಾದಂತಹ ವಿಚಾರವನ್ನಾಗಿ ಮಾಡಿದ್ದೇವೆ. ವಿವಾಹ ಕಾರ್ಯಕ್ರಮ ನಡೆಯುವಂತಹ ಎಲ್ಲ ರೀತಿಯ ಅನಾಚಾರಗಳನ್ನು, ಎಲ್ಲ ರೀತಿಯ ಕಂದಾಚಾರಗಳನ್ನು, ಆಡಂಬರಗಳನ್ನು ಸಂಪೂರ್ಣವಾಗಿ ಉದ್ದೋಡಿಸಬೇಕಾದಂತಹ ಅಗತ್ಯ ನಮ್ಮಲ್ಲಿದೆ. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ವಿಷಯದಲ್ಲಿ ಹೇಳಿರುವಂತಹ ಒಂದು ಹದೀಸ್ ಇಮಾಮ್ ಅಹ್ಮದ್, ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುಮಾ ರಿಪೋರ್ಟ್ ಮಾಡಿದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಅಅಲಿನು ನಿಕಾಹ ಅಅಲಿನು ಹಾದಾ ನಿಕಾಹ್, ನಿಕಾಹ ನೀವು ಏಲಾನ್ ಮಾಡಿರಿ, ಜಾಹೀರು ಮಾಡಿರಿ. ಯಾಕೆಂತ ಹೇಳಿದ್ರೆ ಈ ತನಕ ಒಂಟಿಯಾಗಿ ನಡೆಯುತ್ತಿದ್ದಂತಹ ಒಬ್ಬ ವ್ಯಕ್ತಿ ನಾಳೆಯಿಂದ ಒಬ್ಬ ಹೆಣ್ಣಿನೊಂದಿಗೆ ನಡೆಯುವಂತಹ ಒಂದು ಸಂದರ್ಭ ಬರುವಾಗ ಜನರು ಆ ಬಗ್ಗೆ ಅನಗತ್ಯವಾದ ಮಾತುಗಳನ್ನು ಆಡಲಿಕ್ಕೆ, ಅನಗತ್ಯವಾದ ಚರ್ಚೆಗಳನ್ನು ಮಾಡಲಿಕ್ಕೆ ಶುರು ಮಾಡುವುದಕ್ಕಿಂತ ತಾನು ಮದುವೆಯಾಗುತ್ತಿದೆ ಎನ್ನುವುದನ್ನು ಇಅ್ಲಾನ್ ಮಾಡುವುದಕ್ಕಾಗಿ, ಅದನ್ನು ಎಲ್ಲರಿಗೂ ತಿಳಿಸುವುದಕ್ಕಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆ ಮೂಲಕ ಮದುವೆಯನ್ನು ಜಾಹೀರು ಮಾಡುವುದು ಒಂದು ಉತ್ತಮವಾದ ಕ್ರಮವಾಗಿದೆ. ಅದರ್ಥ ಜಗತ್ತಲ್ಲಿರುವ ಎಲ್ಲರನ್ನೂ ಕೂಡ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಟಿವಿಯಲ್ಲಿ ಕೊಟ್ಟು, ಇನ್ನಿತರ ಮಾಧ್ಯಮಗಳ ಮೂಲಕ ಎಲ್ಲರನ್ನೂ ಆಹ್ವಾನ ಮಾಡಿ ತನ್ನ ಮದುವೆಯನ್ನೊಂದು ಮಹಾ ಸಂಗಮವನ್ನಾಗಿ ಮಾಡಿ ಅದಕ್ಕಾಗಿ ಲಕ್ಷಾಂತರ ಕೋಟಿಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಎನ್ನುವ ಆಶಯ ಅಲ್ಲ. ನಿನ್ನ ನಿಕಾಹನ್ನು ಎಲಾನ್ ಮಾಡು. ಒಂಟಿಯಾಗಿ ನಡೆಯುತ್ತಿದ್ದ ನೀನು ಒಂದು ಜಂಟಿಯಾದ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಿ. ಇದನ್ನು ನಿನ್ನ ನೆರೆಹೊರೆಯವರು, ನಿಮ್ಮ ಕುಟುಂಬಿಕರು, ನಿನ್ನ ಸ್ನೇಹಿತ ವಲಯದವರು, ನಿನ್ನ ಊರಿನವರು ತಿಳಿಯಲಿ ಎನ್ನುವ ಆಶಯದೊಂದಿಗೆ ಇದನ್ನು ಎಲಾನ್ ಮಾಡುವುದಕ್ಕಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅನಂತರ ನಿಕಾಹ್ ಮಾಡಲಿಕ್ಕೆ ಶ್ರೇಷ್ಠವಾದ ಸ್ಥಳವನ್ನು ಕೂಡ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಗದಿ ಮಾಡಿಕೊಟ್ಟಿದ್ದಾರೆ. ವಜಅಲೂಹು ಫಿಲ್ ಮಸಾಜಿದ್, ನಿಕಾಹಗಳನ್ನು ಮಸೀದಿಗಳಲ್ಲಿ ಮಾಡಿ ಅತ್ಯಂತ ಪವಿತ್ರವಾದಂತಹ ಒಂದು ಕರ್ಮಕ್ಕೆ, ಒಂದು ಕಾರ್ಯಕ್ಕೆ ಆಯ್ಕೆ ಮಾಡುವಂತಹ ಸ್ಥಳ ಕೂಡ ಪವಿತ್ರವಾಗಿರಲಿ. ಆ ಪವಿತ್ರವಾದ ಕಾರ್ಯಕ್ರಮಗಳು ನಡೆಯುವಂತಹ, ಅಲ್ಲಾಹನ ಮಲಕುಗಳು, ಲಕ್ಷಾಂತರ ಮಲಕುಗಳು ಇಳಿಯುವಂತಹ ಅಹಬ್ಬುಲ್ ಬಿಕಾಯಿ ಇಲಲ್ಲಾಹಿ ಮಸಾಜಿದುಹಾ, ಈ ಭೂಮಿಯಲ್ಲಿ ಅಲ್ಲಾಹನಿಗೆ ಅತ್ಯಂತ ಪ್ರೀತಿಯುಳ್ಳ, ಅತ್ಯಂತ ಇಷ್ಟವುಳ್ಳಂತಹ ಮಸೀದಿಗಳಲ್ಲಿ ನಿಮ್ಮ ನಿಕಾಹ ನಡೆಯಲಿ. ವದ್ರಿಬು ಅಲೈಹಿ ದುಫೂಫ್, ಮದುವೆ ಅಂದ ಮೇಲೆ ಅದಕ್ಕೆ ಯಾವುದೇ ಒಂದು ಸಡಗರ ಬೇಡ, ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಖುಷಿ ಸಂತೋಷದ ಒಂದು ಸ್ಥಿತಿಗಳು ಬೇಡ ಎನ್ನುವ ಯಾವುದೇ ಆಶಯಗಳು ಇಲ್ಲಿಲ್ಲ. ಅದೇ ಸಂದರ್ಭದಲ್ಲಿ ನಿಷಿದ್ಧವಾದಂತಹ ಮನೋರಂಜನೆಯ ಕಾರ್ಯಕ್ರಮಗಳು, ನಿಷಿದ್ಧವಾದಂತಹ ಗಾನಮಂಜರಿಗಳು, ಗಾನಮೇಳಗಳು, ಗಂಡು ಹೆಣ್ಣು ಒಟ್ಟು ಸೇರಿ ಅವರು ನಡೆಸುವಂತಹ ಯಾವುದೇ ಮ್ಯೂಸಿಕ್ ಪ್ರೋಗ್ರಾಮ್ಗಳು, ಇದೆಲ್ಲವನ್ನೂ ಕೂಡ ಇಸ್ಲಾಂ ನಿರುತ್ಸಾಹಗೊಳಿಸಿದೆ, ಅದನ್ನು ನಿಷಿದ್ಧಗೊಳಿಸಿದೆ. ಅದೇ ಸಂದರ್ಭದಲ್ಲಿ ಆಕರ್ಷಕವಾದಂತಹ ದಫನ್ನು ಬಾರಿಸಿ, ಇಸ್ಲಾಂ ಧರ್ಮದಲ್ಲಿ ಸಮ್ಮತಾರ್ಹವಾಗಿರುವಂತಹ ಏಕೈಕ ಕಲೆಯಾಗಿದೆ ದಫು ಬಾರಿಸುವುದು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಶಹ್ರು ರಮದಾನ ಅಲ್ಲದೀ ಉನ್ಜಿಲ ಫೀಹಿಲ್ ಕುರ್ಆನು ಹುದನ್ ಲಿನ್ನಾಸಿ ವಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್.